ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆಯುವ ಪ್ರಮುಖ ಸುದ್ದಿಗಳ 30 ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಭಾರೀ ಕಸರತ್ತು ನಡೆಸ್ತಾ ಇದೆ. ಸಚಿವರ ವಿರುದ್ಧ ಶಾಸಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿನ್ನೆಲೆ ಇವತ್ತು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಇನ್ನು ಈ ಬಗ್ಗೆ ಸಿಎಲ್ಪಿ ಸಭೆಯಲ್ಲೂ ಚರ್ಚೆ ಮಾಡಲಾಗಿದ್ದು, ಇವತ್ತು ನಡೆಯುವ ಸಭೆಯಲ್ಲಿ ಸಮನ್ವಯ ಸಮಿತಿ ರಚನೆ ಬಗ್ಗೆಯೂ ನಿರ್ಧಾರವಾಗುವ ಸಾಧ್ಯತೆ ಇದೆ. ಜೊತೆಗೆ ಲೋಕಸಭೆ ಚುನಾವಣೆ ಸಿದ್ಧತೆ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ದೆಹಲಿಯಲ್ಲಿರೋ ಡಿಸಿಎಂ ಡಿಕೆ ಶಿವಕುಮಾರ್ ರಾತ್ರಿ ಮಧ್ಯಪ್ರದೇಶ ಮಾಜಿ ಸಿಎಂ ಹಾಗೂ ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಅವರನ್ನ ಭೇಟಿಯಾದರು. ಉಭಯ ನಾಯಕರು ಕೆಲವು ಗಂಟೆಗಳ ಕಾಲ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದರು. ಇವತ್ತು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಈ ಬಗ್ಗೆ ಕೊಪ್ಪಳದಲ್ಲಿ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿಯಲ್ಲಿ ನಡೆಯುವ ಎಐಸಿಸಿ ಅಧ್ಯಕ್ಷ ಸಭೆಗೆ ನನಗೆ ಆಹ್ವಾನ ಬಂದಿಲ್ಲ, ನನಗೆ ಕರೆಯದೆ ನಾನು ಹೋಗೋದು ಹೇಗೆ ಅಂತ ಹೇಳಿದರು. ಅಲ್ಲದೆ ನನಗೆ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆಗೆ ಪೂರಕವಾಗಿ ಚರ್ಚಿಸಲು ಪಕ್ಷದ ಮುಖಂಡರನ್ನ ಕರೆದಿದ್ದಾರೆ. ನಾವು ಸಂಘಟನೆಗಳ ಬಗ್ಗೆ ಮಾತನಾಡಲು ಸಿದ್ಧರಿದ್ದೇವೆ ಅಂತ ಹೇಳಿದರು. ಇತ್ತ ಆಳಂದ ಶಾಸಕ ಬಿಆರ್ ಪಾಟೀಲ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ದೆಹಲಿ ನಾಯಕರು ನಮಗೆ ಏನೂ ಹೇಳಿಲ್ಲ, ನನಗೆ ದೆಹಲಿಯಿಂದ ಕರೆ ಬಂದಿಲ್ಲ, ಬೇರೆ ಕೆಲಸಕ್ಕೆ ನಾನು ದೆಹಲಿಗೆ ಬಂದಿದ್ದೇನೆ. ದೆಹಲಿಯಲ್ಲಿ ಪುಲ್ವಾಮಾ ದಾಳಿ ಬಗ್ಗೆ ವಿಚಾರ ಸಂಕಿರಣ ಇತ್ತು, ಹಾಗಾಗಿ ನಾನು ದೆಹಲಿಗೆ ಬಂದಿದ್ದೇನೆ. ಯಾರಿಗೆ ಕರೆದಿದ್ದಾರೆ ಅವರು ಹೋಗ್ತಾರೆ, ನನಗೆ ಸಭೆ ಬಗ್ಗೆ ಮಾಹಿತಿ ಇಲ್ಲ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ನಾಯಕರ ನಡುವೆ ಶೀತಲ ಸಮರ ಬಹಿರಂಗವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಭಿನ್ನಾಭಿಪ್ರಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಸಮಸ್ಯೆ ಇರೋದನ್ನ ಸಚಿವ ಸತೀಶ್ ಜಾರಕಿಹೊಳಿ ಒಪ್ಪಿಕೊಂಡಿದ್ದಾರೆ. ಎಲ್ಲಾ ಪಕ್ಷಗಳಲ್ಲಿ ಕೋಲ್ಡ್ ವಾರ್, ಹಾಟ್ ವಾರ್ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ರಾಜಕೀಯಗಳಿಗೆ ಎಲ್ಲ ಕಡೆ ಇದ್ದದ್ದು, ಎಲ್ಲ ಪಾರ್ಟಿ ಎಲ್ಲ ಕಡೆ ಇದ್ದದ್ದು, ಹೊಸದೇನಲ್ಲ ಅದ, ಎಲ್ಲ ಕಡೆ ಇದ್ದದ್ದು. BJP, ಕಾಂಗ್ರೆಸ್, JDS ಮತ್ತು ಯಾವ ಪಾರ್ಟಿ ಇದ್ರು ಕೋಲ್ಡ್ ವಾರು, ಹಾಟ್ ವಾರು ಎರಡೂ ಇರ್ತೈತೆ. ಈಗ ಹೇಳೋಕ್ಕಾಗಲ್ಲ, ಚರ್ಚೆ ಮಾಡಬೇಕು, ಅವರೆಲ್ಲ ಆಸಕ್ತಿ ವಹಿಸಬೇಕು. ನಾವು ಹೇಳೋಕ್ಕಾಗಲ್ಲ, ಅವ್ರನ್ನೆಲ್ಲರೂ ಕೂಡ ಆಸಕ್ತಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಸಿಟಿ ರವಿಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದ್ದು, ಸಿಟಿ ರವಿ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಸಿಟಿ ರವಿ ಬಿಜೆಪಿ ಹೈಕಮಾಂಡ್ ಮಹತ್ವದ ಚರ್ಚೆ ನಡೆಯಲಿದೆ. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನ ನೀಡುವ ಬಗ್ಗೆಯೂ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಓಕೆ ಆದ್ರೆ ಸಿಟಿ ರವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಉಡುಪಿ ಕಾಲೇಜಿನ ವಿಡಿಯೋ ವಿವಾದ ಸದ್ದು ಮಾಡುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಉಡುಪಿ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ವಿಡಿಯೋ ಕೇಸ್ ಬಗ್ಗೆ ಮಾತನಾಡಿದ ಸಿಎಂ, ಉಡುಪಿ ಕೇಸ್ನಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಎಫ್ಐಆರ್ ಮಾಡಿದ್ದಾರೆ. ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ, ಅದು ಮೊದಲು ನಡೆಯಲಿ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗವೇ ಅಲ್ಲಿ ಕ್ಯಾಮೆರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ತನಿಖಾ ವರದಿ ಬರಲಿ, ಆಮೇಲೆ ಈ ಬಗ್ಗೆ ಮಾತನಾಡುವೆ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿವೈಎಸ್ಪಿ ಮಟ್ಟದಲ್ಲಿ ತನಿಖೆ ಆಗ್ತಿರುವಾಗ ಎಸ್ಐಟಿ ತನಿಖೆ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಂತ ಹೇಳಿದರು. ಸುಮೋಟೋ ಪೊಲೀಸ್ನವರು ಎಫ್ಐಆರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ನು ಒಬ್ಬ DYSP ಲೆವೆಲ್ ಆಫೀಸರು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೀಲಿ. ಸೆಂಟ್ರಲ್ ಇವ್ರು ಬಂದಿದ್ದರು, ವುಮೆನ್ ಕಮಿಷನ್ ಬಂದಿತ್ತು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಆಗಲಿ, ರಿಪೋರ್ಟ್ ಬರಲಿ, ಆಮೇಲೆ ಕ್ರಮ ತಗೋತೀವಿ. ಕಾಲೇಜಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಮಾಷೆ ಮಾಡಿರ್ಬೋದು ಅಂತ ಹೇಳಿರ್ಬೋದು ಅವರು. ಬಟ್ ಕೇಸ್ ಇಸ್ ರಿಜಿಸ್ಟರ್ಡ್, FIR is submitted to the court, investigation is going on, and investigation is entrusted to DSP, DYSP level officer. Inquiry is going on. ಉಡುಪಿ ಕಾಲೇಜಿನ ವಿಡಿಯೋ ಪ್ರಕರಣ ಖಂಡಿಸಿ ಪುತ್ತೂರಿನಲ್ಲಿ ABVP ಬೃಹತ್ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಗಿದೆ. 18ರಿಂದ 25 ತನಕ ಸಾಕ್ಷಿ ಮಂಗಳೂರಿನ ಮಳೆಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಉಚ್ಚಿಲ ಬಟ್ಪಾಡಿ ಭಾಗದ ಕಡಲ್ಕೊರೆತ ಹಾನಿ ವೀಕ್ಷಿಸಿದರು. ಬಳಿಕ ಸಿಎಂ ಮಾತನಾಡಿ, ಈ ಭಾಗದಲ್ಲಿ ಮಳೆ ಹೆಚ್ಚಾದರೆ ಕಡಲ್ಕೊರೆತ ಆಗುತ್ತೆ, ಈ ಸಮಸ್ಯೆಗೆ ಶಾಶ್ವತ ಪರಿಹಾರದ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ ಅಂತ ಹೇಳಿದರು. ಇನ್ನು
ಸಿಎಂ ಹೋದ ಬಳಿಕ ಸ್ಥಳೀಯರು ಕಾಂಗ್ರೆಸ್ ನಾಯಕ ಸದಾಶಿವ ಉಲ್ಲಾಳ್ನನ್ನ ತರಾಟೆಗೆ ತೆಗೆದುಕೊಂಡ್ರು. ಸಿಎಂಗೆ ನಮ್ಮ ಸಮಸ್ಯೆ ಹೇಳಲು ಆಗಿಲ್ಲ, ಎಲ್ಲರೂ ಭರವಸೆ ಅಷ್ಟೇ ನೀಡುತ್ತಿದ್ದಾರೆ. ನಮಗೆ ನಿಮ್ಮ ಗಂಜಿ ಬೇಡ, ಸರಿಯಾಗಿ ಬದುಕಲು ಬಿಡಿ. ನಮ್ಮದು ಮೀನುಗಾರರ ಕುಟುಂಬ, ಇಲ್ಲಿ ಹೇಗೆ ಬದುಕಬೇಕು ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಮಗೆ ಫಂಡ್ ಇಲ್ಲ ಕೊಡ್ಲಿಕ್ಕೆ. ನಮ್ಮ ಸಮಾಧಾನ ಆದ್ರೂ ಮಾಡಿ. ಫಂಡ್ ಇಲ್ಲ ಅಂತ ನಮ್ಮ ಹತ್ರ ಫಂಡ್ ಇಲ್ಲ. ಅವ್ರು ಇವನು ಸಿಎಂ ಹೇಳಲಿಕ್ಕೆ ಫಂಡ್ ಇಲ್ಲ ಅಂತ ಹೇಳ್ಕೊಂಡು ನೀವು ಹೇಳಿದ್ರೆ ನಮ್ಮ ಸರ್ಕಾರ ಇರ್ಲಿಲ್ಲ, ಈಗ ನಮ್ಮ ಸರ್ಕಾರ ಬಂದಿದೆ, ನಮ್ಮ ಸರ್ಕಾರ ಕೆಲಸ ಮಾಡಲಿ. ನಮ್ಮ ಸರ್ಕಾರ ಬಂದಿದೆ, ನೀವು ಹಾಕಿ ಇಲ್ಲದ್ರೆ ನಮ್ಗೆ ಇಲ್ಲಿ ಬದುಕಲಿಕ್ಕೆ ಮಾತಾಡುವಾಗ ಇದಾಗಲೇಬೇಕು. ಏನೆಲ್ಲ ಇದ್ರೆ ಹಿಸ್ಟ್ರಿಯನ್ನೇ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಯ್ತು, ಏನು ತಡೆ ಆಯ್ತು, ಈಗ ಕೆಲಸ ಮಾಡದೇ ಪರಿಸ್ಥಿತಿ. ಪರಿಹಾರ ಮಾಡಿ ಹೊರತಾಗಿ ಮನೆಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ಸೊ ಇದು ಕಳೆದ ವರ್ಷ ಆಗಿತ್ತು, ಈ ವರ್ಷನೂ ಆಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕಾಗ್ತದೆ. ಈಗ ನಾವೆಲ್ಲ ಟೆಂಪ್ರರಿ ಮೆಜರ್ ಮಾಡಿ ಸ್ಟೋನ್ ಹಾಕಿ ಇದೆಲ್ಲ ಮಾಡ್ತೀವಿ. ಈ ಸಮಸ್ಯೆಗೆ ಒಂದು ಪರಿಹಾರ, ಶಾಶ್ವತವಾದ ಪರಿಹಾರ ಕಂಡುಹಿಡಿಯತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಹೊರತಾಗಿ ಇತ್ತ ಉಡುಪಿಯಲ್ಲಿ ಸಿಎಂ ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಕರಾವಳಿ ಜಿಲ್ಲೆಯ ಉಡುಪಿ ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಎಂಬ ಸಿದ್ದರಾಮಯ್ಯ ಆರೋಪಕ್ಕೆ ಕೋಟಾ ತಿರುಗೇಟನ್ನು ಕೊಟ್ಟಿದ್ದಾರೆ. 45 ಕೋಟಿಗೂ ಅಧಿಕ ಹಾನಿಯಾಗಿದೆ, 1 ರೂಪಾಯಿ ಪರಿಹಾರ ಕೊಟ್ಟಿಲ್ಲ, ಯಾವುದೇ ಹಣ ಬಿಡುಗಡೆ ಮಾಡದೇ ಇರುವುದು ಆತಂಕದ ಸಂಗತಿ ಅಂತ ಹರಿಹಾಯ್ದಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ಉಡುಪಿ ಜಿಲ್ಲೆಗೆ ಬಂದಾಗ ಅಭಿವೃದ್ಧಿಯಲ್ಲಿ ಸಹಕಾರ ಕೊಡಬೇಕು ಅನ್ನುವ ದೃಷ್ಟಿಯಿಂದ ನಾವು 5 ಜನ ಎಂಎಲ್ಎಗಳು ಮತ್ತು ನನ್ನನ್ನು ಸೇರಿ 6 ಜನ ಶಾಸಕರು ಅವರ ಜೊತೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಅಲ್ಲಿ ಭಾಗವಹಿಸಿ ಅವರಿಗೆ ಸಹಕಾರಗಳನ್ನು ಕೊಟ್ಟಿದ್ದೆವು. ದುರಾದೃಷ್ಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಪರೀತವಾದಂತಹ ಕಡಲ್ ಕೊರೆತ, 100 ಕೋಟಿ ರೂಪಾಯಿ ನಷ್ಟ, ಕುಂದಾಪುರದ ಸೀವಾಗ್ಗಳು ಕುಸಿದು ಹೋಗಿರುವಂತಹ ಪರಿಸ್ಥಿತಿಗಳು, ಇಂತಹ ಸ್ಥಿತಿಯಲ್ಲೂ ಕೂಡ ಒಂದೇ 1 ರೂಪಾಯಿಯನ್ನ ಉಡುಪಿ ಜಿಲ್ಲೆಗೆ ಬಿಡುಗಡೆ ಮಾಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಸಿಎಂ ಮಾತನಾಡಿ, ಡ್ರಗ್ಸ್ ಚಟುವಟಿಕೆಯಲ್ಲಿ ತೊಡಗಿಕೊಂಡವರನ್ನ ಗಡೀಪಾರು ಮಾಡಬೇಕು, ಆನ್ಲೈನ್ ಲೋನ್ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು, ಆನ್ಲೈನ್ ಬೆಟ್ಟಿಂಗ್ಗಳನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದರು. ಅಲ್ಲದೆ ನೈತಿಕ ಪೊಲೀಸ್ಗಿರಿ ವಿರುದ್ಧ ಸೀರಿಯಸ್ ಆಕ್ಷನ್ ತೆಗೆದುಕೊಳ್ಳಬೇಕು ಅಂತ ಸಿಎಂ ಹೇಳಿದ್ದಾರೆ. ಥಿಂಕಿಂಗ್ ಅಂತ ಹೇಳಿದೆ ನಾನು. ಆನ್ಲೈನ್ ಬೆಟ್ಟಿಂಗ್ ಇದೆಯಲ್ಲ, ಅದನ್ನ ಥಿಂಕ್ ಮಾಡ್ತಾ ಇದ್ದೀವಿ. ಬೇರೆ ರಾಜ್ಯದಲ್ಲಿ ಹೆಂಗ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀವಿ. ಇನ್ನು ಸಿಎಂ ಆನ್ಲೈನ್ ಗೇಮ್ ಬ್ಯಾನ್ ಬಗ್ಗೆ ಮಾತನಾಡಿದ್ರೆ, ಈತ ಬೆಂಗಳೂರಲ್ಲಿ ಸಚಿವ ಕೃಷ್ಣ ಭೈರೇಗೌಡರು ಜಿಎಸ್ಟಿ ಸಭೆ ನಡೆಸಿದ್ರು. ಬೆಟ್ಟಿಂಗ್, ಗ್ಯಾಂಬ್ಲಿಂಗ್, ಆನ್ಲೈನ್ ಗೇಮ್ಗಳ ಮೇಲೆ 28% ಜಿಎಸ್ಟಿ ಹಾಕೋ ಬಗ್ಗೆ ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸಿದ್ರು. ಅಲ್ಲಿ ಸಿಎಂ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳ ವಿರುದ್ಧ ನಿಂತಿದ್ರೆ, ಇಲ್ಲಿ ಸಚಿವ ಕೃಷ್ಣ ಭೈರೇಗೌಡರು ಆನ್ಲೈನ್ ಬೆಟ್ಟಿಂಗ್ನಿಂದ ತೆರಿಗೆ ವಸೂಲಿಗೆ ತಯಾರಿ ಮಾಡ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಸಿಟಿ ರವಿಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದ್ದು, ಸಿಟಿ ರವಿ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಸಿಟಿ ರವಿ ಬಿಜೆಪಿ ಹೈಕಮಾಂಡ್ ಮಹತ್ವದ ಚರ್ಚೆ ನಡೆಯಲಿದೆ. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನ ನೀಡುವ ಬಗ್ಗೆಯೂ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಓಕೆ ಆದ್ರೆ ಸಿಟಿ ರವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಉಡುಪಿ ಕಾಲೇಜಿನ ವಿಡಿಯೋ ವಿವಾದ ಸದ್ದು ಮಾಡುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಉಡುಪಿ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ವಿಡಿಯೋ ಕೇಸ್ ಬಗ್ಗೆ ಮಾತನಾಡಿದ ಸಿಎಂ, ಉಡುಪಿ ಕೇಸ್ನಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಎಫ್ಐಆರ್ ಮಾಡಿದ್ದಾರೆ. ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ, ಅದು ಮೊದಲು ನಡೆಯಲಿ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗವೇ ಅಲ್ಲಿ ಕ್ಯಾಮೆರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ತನಿಖಾ ವರದಿ ಬರಲಿ, ಆಮೇಲೆ ಈ ಬಗ್ಗೆ ಮಾತನಾಡುವೆ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿವೈಎಸ್ಪಿ ಮಟ್ಟದಲ್ಲಿ ತನಿಖೆ ಆಗ್ತಿರುವಾಗ ಎಸ್ಐಟಿ ತನಿಖೆ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಂತ ಹೇಳಿದರು. ಸುವೋಮೋಟೋ ಪೊಲೀಸ್ನವರು ಎಫ್ಐಆರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ನು ಒಬ್ಬ ಡಿವೈಎಸ್ಪಿ ಲೆವೆಲ್ ಆಫೀಸರು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೀಲಿ. ಸೆಂಟ್ರಲ್ನ ಇವ್ರು ಬಂದಿದ್ದರು, ವುಮೆನ್ ಕಮಿಷನ್ ಬಂದಿತ್ತು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಅಲ್ಲಿ ಕ್ಯಾಮ್ರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಆಗಲಿ, ರಿಪೋರ್ಟ್ ಬರಲಿ, ಆಮೇಲೆ ಕ್ರಮ ತಗೋತೀವಿ. ಕಾಲೇಜಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಮಾಷೆ ಮಾಡಿರ್ಬೋದು ಅಂತ ಹೇಳಿರ್ಬೋದು ಅವರು. ಬಟ್ ಕೇಸ್ ಇಸ್ ರಿಜಿಸ್ಟರ್ಡ್, ಎಫ್ಐಆರ್ ಈಸ್ ಸಬ್ಮಿಟೆಡ್ ಟು ದಿ ಕೋರ್ಟ್, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್.
And investigation is entrusted to DSP, DYSP level officer. Inquiry is going on. ಉಡುಪಿ ಕಾಲೇಜಿನ ವಿಡಿಯೋ ಪ್ರಕರಣ ಖಂಡಿಸಿ ಪುತ್ತೂರಿನಲ್ಲಿ ಎಬಿವಿಪಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಗಿದೆ. 18ರಿಂದ 25 ತನಕ ಸಾಕ್ಷಿ ಮಂಗಳೂರಿನ ಮಳೆಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಉಚ್ಚಿಲ ಬಟ್ಪಾಡಿ ಭಾಗದ ಕಡಲ್ಕೊರೆತ ಹಾನಿ ವೀಕ್ಷಿಸಿದರು. ಬಳಿಕ ಸಿಎಂ ಮಾತನಾಡಿ, ಈ ಭಾಗದಲ್ಲಿ ಮಳೆ ಹೆಚ್ಚಾದರೆ ಕಡಲ್ಕೊರೆತ ಆಗುತ್ತೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರದ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ ಅಂತ ಹೇಳಿದರು. ಇನ್ನು ಸಿಎಂ ಹೋದ ಬಳಿಕ ಸ್ಥಳೀಯರು ಕಾಂಗ್ರೆಸ್ ನಾಯಕ ಸದಾಶಿವ ಉಲ್ಲಾಳ್ನನ್ನ ತರಾಟೆಗೆ ತೆಗೆದುಕೊಂಡರು. ಸಿಎಂಗೆ ನಮ್ಮ ಸಮಸ್ಯೆ ಹೇಳಲು ಆಗಿಲ್ಲ, ಎಲ್ಲರೂ ಭರವಸೆ ಅಷ್ಟೇ ನೀಡುತ್ತಿದ್ದಾರೆ. ನಮಗೆ ನಿಮ್ಮ ಗಂಜಿ ಬೇಡ, ಸರಿಯಾಗಿ ಬದುಕಲು ಬಿಡಿ. ನಮ್ಮದು ಮೀನುಗಾರರ ಕುಟುಂಬ, ಇಲ್ಲಿ ಹೇಗೆ ಬದುಕಬೇಕು ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಮಗೆ ಬಂದಿಲ್ಲ ಕೊಡ್ಲಿಕ್ಕೆ. ನಮಗೆ ಸಮಾಧಾನ ಆದ್ರೂ ಮಾಡಿ. ಫಂಡ್ ಇಲ್ಲ ಅಂತ ನಮ್ಮ ಹತ್ರ ಫಂಡ್ ಇಲ್ಲ. ಅವ್ರು ಇವನು ಸಿಎಂ ಹೇಳಲಿಕ್ಕೆ ಫಂಡ್ ಇಲ್ಲ ಅಂತ ಹೇಳ್ಕೊಂಡು ನೀವು ಹೇಳಿದ್ರೆ ನಮ್ಮ ಸರ್ಕಾರ ಇಲ್ಲ. ಈಗ ನಮ್ಮ ಸರ್ಕಾರ ಬಂದಿದೆ, ನಮ್ಮ ಸರ್ಕಾರ ಕೆಲಸ ಮಾಡಲಿ. ನಮ್ಮ ಸರ್ಕಾರ ಬಂದಿದೆ, ನೀವು ಹಾಕಿ. ಇಲ್ಲದ್ರೆ ನಮ್ಗೆ ಇಲ್ಲಿ ಬದುಕಲಿಕ್ಕೆ. ವೆಲ್ಕಮ್ ಬ್ಯಾಕ್. ನಡೆದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ಹಾಗೂ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಬಗ್ಗೆ ಶ್ರೀರಾಮ ಸೇನೆ ಅಧ್ಯಕ್ಷ ಮುತಾಲಿಕ್ ಕಿಡಿಕಾರಿದ್ದಾರೆ. ಮುಸ್ಲಿಮರಿಗೆ ಗರ್ಭಗುಡಿ ನಿರ್ಮಾಣದ ಟೆಂಡರ್ ನೀಡಲಾಗಿದೆ, ಇದು 100 ಕೋಟಿ ಹಿಂದೂಗಳಿಗಾಗಿರುವ ಅವಮಾನ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮುಸ್ಲಿಂ ಕೆಲಸಗಾರರು ಹೊರಹಾಕಿ ಅಂತ ಟ್ರಸ್ಟಿಗಳಾದ ಪೇಜಾವರ ಶ್ರೀಗಳಿಗೆ ವಿನಂತಿ ಮಾಡಿದ್ದಾರೆ. ಅಯೋಧ್ಯ ಇಡೀ ದೇಶದ 100 ಕೋಟಿ ಹಿಂದೂಗಳ ಭಾವನೆಯ ಪ್ರಶ್ನೆ ಇದೆ, ಇದು ಭಕ್ತಿಯ ಪ್ರಶ್ನೆ ಇದೆ. ಇದು ಯಾರ್ದೋ ಟ್ರಸ್ಟಿಗಳದ್ದು, ಯಾರ್ದೋ ವ್ಯಕ್ತಿಗಳದ್ದಲ್ಲ ಇದು. ಸೊ ಇಂಥ ಸಂದರ್ಭದಲ್ಲಿ 500 ವರ್ಷ ಹೋರಾಟದ, ಸುದೀರ್ಘ ಹೋರಾಟದ ನಂತರ ನ್ಯಾಯಾಲಯದ ಮೂಲಕ ನಾವು ಗೆದ್ದು ಇವತ್ತು ಮಂದಿರವನ್ನು ಕಟ್ತಾ ಇರುವಂಥದ್ದು. ಸೊ ಹೋರಾಟ ಮಾಡಿದ್ದು ಮುಸ್ಲಿಮರ ವಿರುದ್ಧ, ಮೊಘಲರ ವಿರುದ್ಧ, ಗೋ ಹತ್ಯೆ ಮಾಡುವಂಥವ್ರ ವಿರುದ್ಧ, ದೇವಸ್ಥಾನ ಭಂಜಕರ ವಿರುದ್ಧ. ಸೊ ಅಂಥವರನ್ನೇ ಈ ರಾಮನ ಜನ್ಮಸ್ಥಾನದಲ್ಲಿ ಭವ್ಯ ನಿರ್ಮಾಣದಲ್ಲಿ ಮುಸ್ಲಿಮರಿಗೆ ಗರ್ಭಗೃಹದ ಕಟ್ಟಡದ ಗುತ್ತಿಗೆಯನ್ನು ಕೊಡ್ತಾರೆ ಅಂತಂದ್ರೆ ಇದು ಒಪ್ಪಲಾರದು. ಇದು ಹರಿಯಾಣದ ನುಹ್ನಲ್ಲಿ ನಡೆದ ಹಿಂಸಾಚಾರ ಸಂಬಂಧ ಈವರೆಗೂ 116 ಮಂದಿಯನ್ನ ಬಂಧಿಸಲಾಗಿದೆ. 26 ಎಫ್ಐಆರ್ಗಳನ್ನು ದಾಖಲಿಸಲಾಗಿದೆ. ಹಿಂಸಾಚಾರದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಹರಿಯಾಣದ ನುಹ್ ಜಿಲ್ಲೆಯಲ್ಲಿ ಇವತ್ತು ಕೂಡ ಮೊಬೈಲ್ ಇಂಟರ್ನೆಟ್ ಸೇವೆ ಬಂದ್ ಮಾಡಲಾಗಿದೆ. ಹರಿಯಾಣ ಚೀಫ್ ಮಿನಿಸ್ಟರ್ ಮನೋಹರ್ ಲಾಲ್ ಖಟ್ಟರ್ ಮಧ್ಯಾಹ್ನ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಇದೇ ವೇಳೆ ಹರಿಯಾಣದ ಹಿಂಸಾಚಾರದ ಬಿಸಿ ದೆಹಲಿಗೂ ತಟ್ಟಿದೆ. ದೆಹಲಿಯ ನಿರ್ಮಾಣ ವಿಹಾರದಲ್ಲಿ ಬಜರಂಗ ದಳ ಪ್ರತಿಭಟನೆ ಹಮ್ಮಿಕೊಂಡಿದೆ. ಮಂಗಳೂರು ಕುಕ್ಕರ್ ಸ್ಫೋಟದ ತನಿಖೆ ಚುರುಕಾಗಿದೆ. ಶಂಕಿತ ಉಗ್ರ ಅಫ್ಜರ್ ಪಾಷಾ ಜೊತೆ ಶಾರಿಕ್ಗೆ ನಂಟಷ್ಟೇ ಇದೆ, ಆದರೆ ಸ್ಫೋಟದ ಬಗ್ಗೆ ನಂಟಿದೆಯೋ ಇಲ್ವೋ ಅನ್ನೋದರ ಬಗ್ಗೆ ಬೆಂಗಳೂರಿನ ಎನ್ಐಎ ಅಧಿಕಾರಿಗಳಿಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ವಂತೆ. ಮಂಗಳೂರು ಜೈಲಲ್ಲಿದ್ದಾಗ ಇಬ್ಬರಿಗೂ ಸಂಪರ್ಕ ಇತ್ತು, ಆದರೆ ಕುಕ್ಕರ್ ಬ್ಲಾಸ್ಟ್ ಕೇಸ್ನಲ್ಲಿ ಅಫ್ಜರ್ ಪಾಷಾ ಪಾತ್ರದ ಸುಳಿವಿಲ್ಲ ಎನ್ನಲಾಗಿದೆ. ಮುಂಬೈನಲ್ಲಿ 2008ರಲ್ಲಿ ನಡೆದಿದ್ದ ದಾಳಿಗಿಂತಲೂ ದೊಡ್ಡ ದಾಳಿಗೆ ಉಗ್ರರು ಸಂಚು ನಡೆದಿತ್ತು ಅನ್ನೋದು ಬಯಲಾಗಿದೆ. ಬೆಳಗಾವಿಯ ಅಂಬೋಲಿ ಅರಣ್ಯದಲ್ಲಿ ಕೆಲ ದಿನಗಳ ಹಿಂದೆ ನಡೆದಿದ್ದ ಟ್ರಯಲ್ ಬ್ಲಾಸ್ಟ್ ನಡೆಸಿದ್ದಂತಹ ಶಂಕಿತ ಉಗ್ರರು ದೊಡ್ಡ ಮಟ್ಟದ ದುಷ್ಕೃತ್ಯಕ್ಕೆ ಸಂಚು ರೂಪಿಸಿದ್ದು ಗೊತ್ತಾಗಿದೆ. ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ದಳ ಇತ್ತೀಚೆಗೆ ಐಸಿಸ್ ಉಪ ಸಂಘಟನೆಯಾದ ಸೂಫಾಗೆ ಸೇರಿದ ಇಬ್ಬರು ಶಂಕಿತ ಉಗ್ರರನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಮಾಹಿತಿ ಬೆಳಕಿಗೆ ಬಂದಿದೆ. 2022ರ ಅಕ್ಟೋಬರ್ 23ರಂದು ನಡೆದಿದ್ದ ಕೊಯಮತ್ತೂರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ಶಂಕಿತ ಐಎಸ್ಐಎಸ್ ಉಗ್ರ ಮೊಹಮ್ಮದ್ ಇದ್ರಿಸ್ ಬಂಧನವಾಗಿದೆ. ಸಂಗಮೇಶ್ವರ ದೇವಸ್ಥಾನದ ಮುಂದೆ ಕಾರ್ನಲ್ಲಿ ಸ್ಫೋಟವಾಗಿ ಓರ್ವ ಉಗ್ರ ಮೃತಪಟ್ಟಿದ್ದ. ಇದೀಗ ಈ ಪ್ರಕರಣದ ಪ್ರಮುಖ ಆರೋಪಿ ಮೊಹಮ್ಮದ್ ಇದ್ರಿಸ್ನನ್ನ ಬಂಧಿಸಲಾಗಿದೆ. ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರದಲ್ಲಿ ಮತ್ತೆ ರಾಜಕೀಯ ಜೋರಾಗಿದೆ. ಸಿದ್ದರಾಮಯ್ಯ ಹಿಂದೆ ಸಿಎಂ ಆಗಿದ್ದಾಗ 3 ವರ್ಷ ತುಪ್ಪ ಪೂರೈಕೆಯಾಗಿಲ್ಲ. ಯಡಿಯೂರಪ್ಪ ಕಾಲಾವಧಿಯಲ್ಲಿ 1 ವರ್ಷ ತುಪ್ಪ ಪೂರೈಕೆಯಾಗಿದ್ದ ಅಂತ 10 ವರ್ಷಗಳ ಕಾಲದ ಲೆಕ್ಕವನ್ನ ಕೆಎಂಎಫ್ ದಾಖಲೆ ಸಮೇತ ಬಿಡುಗಡೆ ಮಾಡಿದೆ. ಕರ್ನಾಟಕದಲ್ಲಿಯೇ ತುಪ್ಪ ಬೇಡಿಕೆ ಹೆಚ್ಚಿದೆ, ಕಡಿಮೆ ದರಕ್ಕೆ ತುಪ್ಪ ಪೂರೈಕೆ ಕಷ್ಟ. ಇದಕ್ಕಾಗಿಯೇ ಟಿಟಿಡಿಗೆ ನಮ್ಮ ಕನಿಷ್ಠ ದರ ಹಾಕಿದ್ರೂ ಒಪ್ಪಲಿಲ್ಲ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಹೇಳಿದ್ದಾರೆ.
6 ತಿಂಗಳಿಗೆ 1,700ರಿಂದ 2,000 ಮೆಟ್ರಿಕ್ ಟನ್ ಕರೀತಾರೆ ಅವರು. ಮುಂದೆ ಇರೋದು 45% ನಾವು ನಂದಿನಿ ತುಪ್ಪನೇ ತೋರ್ತಿದ್ರು ಅವರು. 19ವರೆಗೆ 20ರಲ್ಲಿ 1 kg ತುಪ್ಪ ತಗೊಂಡಿಲ್ಲ, 20ರಲ್ಲಿ ತಗೊಂಡಿಲ್ಲ, 21ರಲ್ಲಿ ತಗೊಂಡಿಲ್ಲ. ಹೌದು, 1 kg ತುಪ್ಪ ತಗೊಂಡಿಲ್ಲ. ಮತ್ತೆ ಯಾವ ಸರ್ಕಾರ ಇತ್ತವಾಗ? ಬಿಜೆಪಿ ಇದ್ದಿಲ್ಲ. ಮತ್ತೆ ತುಪ್ಪದ ವಿಚಾರದಲ್ಲಿ ರಾಜಕೀಯ ಅವರಿಗೆ ಬೇರೆ ಇಶ್ಯೂ ಇಲ್ಲ ಮಾತಾಡಕ್ಕೆ, ಅವ್ರಿಗೆ ದಾರಿ ಇಲ್ಲ. 6 ತಿಂಗಳಿಗೆ 1,700ರಿಂದ 2,000 ಮೆಟ್ರಿಕ್ ಟನ್ ಕರೀತಾರೆ ಅವರು. ಮುಂದೆ ಇರೋದು 45%. ಬೆಂಗಳೂರಿನ ಮಡಿವಾಳದಲ್ಲಿ ಕಿಡಿಗೇಡಿಗಳು ರಾಜಾರೋಷವಾಗಿ ಸಾರ್ವಜನಿಕರ ಮುಂದೆಯೇ ಅಂಗಡಿ ಶಟರ್ ಮುರಿದು ಕಳ್ಳತನ ಮಾಡಿದ್ದಾರೆ. ಮಡಿವಾಳದ ಮಾರುತಿ ನಗರದಲ್ಲಿ ರಾಡ್ನಿಂದ ಬೇಕರಿ ಶಟರ್ ಬೀಗ ಮುರಿದು ಒಳನುಗ್ಗಿದ ಕಳ್ಳರು 22,000 ಹಣ ಕದ್ದಿದ್ದಾರೆ. ಈ ವೇಳೆ ಸಾರ್ವಜನಿಕರು ಕೇಳೋಕೆ ಬಂದ್ರು ಡೋಂಟ್ ಕೇರ್ ಅಂದಿದ್ದಾರೆ. ಬೈಕಲ್ಲಿ ಬಂದ ಇಬ್ಬರು ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ ಫೈನ್ ಕಟ್ಟಿಸಿಕೊಳ್ಳೋಕೆ ಪೊಲೀಸರು ಹೊಸ ಪ್ಲಾನ್ ಮಾಡಿದ್ದಾರೆ. ಇನ್ಮುಂದೆ ವಾಹನಗಳಿಗೆ ಫೈನ್ ಹಾಕುವಾಗ ಕ್ಯಾಶ್ ಇಲ್ಲ, ಪೇಟಿಎಂ ಇಲ್ಲ ಅಂತ ಸಬೂಬು ಹೇಳೋಂಗೇ ಇಲ್ಲ. ಎಲ್ಲಾ ಮಾದರಿಯಲ್ಲೂ ದಂಡ ಕಲೆಕ್ಟ್ ಮಾಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಯುಪಿಐ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ನಲ್ಲೂ ಫೈನ್ ಕಲೆಕ್ಟ್ ಮಾಡಲಿದ್ದಾರೆ. ಭಾರತ್ ಪೇ ಜೊತೆ ಕೈಜೋಡಿಸಿ ದಂಡ ಕಲೆಕ್ಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ರಾಯಚೂರಿನಲ್ಲಿ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕೆಎಸ್ಆರ್ಟಿಸಿ ಬಸ್ ಒಂದು ಪಲ್ಟಿ ಹೊಡೆದಿದೆ. ಲಿಂಗಸಗೂರು ತಾಲೂಕಿನ ಗುಡುಗುಂಟ ಗ್ರಾಮದಲ್ಲಿ ಈ ಅವಘಡ ಸಂಭವಿಸಿದೆ. ಅಪಘಾತದಲ್ಲಿ 8 ಜನರಿಗೆ ಗಾಯವಾಗಿದ್ದು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬೆಳಗಿನ ಜಾವ ಚಾಲಕ ನಿದ್ರೆ ಮಂಪರಲ್ಲಿದ್ದ ಕಾರಣ ಅಪಘಾತ ಸಂಭವಿಸಿದೆ. ದಾವಣಗೆರೆಯ ಹೆಬ್ಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳ ಕತೆ ಕೇಳಂಗಿಲ್ಲ. ಕುಂತ್ರು ನಿಂತ್ರು ನೊಣಗಳ ಕಾಟ. ಊಟದ ತಟ್ಟೆ, ಅಡುಗೆ ಪಾತ್ರೆ, ಕುಡಿಯುವ ನೀರು ಸೇರಿದಂತೆ ಎಲ್ಲಾ ಕಡೆ ನೊಣಗಳ ಕಾಟ ಜೋರಾಗಿದೆ. ಇದಕ್ಕೆ ಕಾರಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 7 ಕೋಳಿ ಫಾರಂ ಇದೆ. ತೀವ್ರ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ವೃದ್ಧರು ಹಾಗೆ ಮಕ್ಕಳು. ಹಂಗ ನಮ್ಮ ಮನೆಗೊಳಗೆ ಏನು ಹಿಂಗೆ ಉಣ್ಣಕ್ಕಾರ ನನಗೆ ಕೈ ಇಲ್ದಳ ನಾನು ಬಲಗೈಯಾಗ ಮುದ್ದೆ ಉಣ್ಣೋದು ಹೆಂಗೆ, ಅದನ್ನು ಸೋವೋದು ಹಂಗೆ ಆಗೈತೆ. ನಮ್ಮ ಮನೆ ಹುಡುಗರು ಸೆಂಬಿ ಮೇಲೆ ಕುಂತ್ಕೊಂಡ್ರೆ ನೀರು ಕುಡಿಯೋದು ಕಷ್ಟ. ಹಂಗೆ ಕುಂದಿರ್ತಾವೆ ಅಲ್ಲಿ ಸೆಂಬುಗಳ ಮೇಲೆ, ಗಂಗಳದ ಮೇಲೆ ಹಿಂಗೆ ಸೋಯ್ಕೊಂತಾರೆ, ಉಣ್ತಾರೆ. ನನಗೊಬ್ಬರು ಸೋಬೇಕು, ನಾನು ಉಣ್ಬೇಕು. ಹಂಗೆ ಅಂಥ ಪರಿಸ್ಥಿತಿ ಆಗೈತೆ. ಆ ನಮೂನೆ ಅದಾವೆ. ನಮಗೆ ಕೋಳಿ ಫಾರಮ್ನಿದ್ದಲೇ ಈ ಸಮಸ್ಯೆ ಆಗಿರೋದು. ತೆಗ್ಸಿದ್ರೆ ನಮ್ಮ ಊರೊಂದಿಟ್ಟು ಇದರಾಗ ಇರ್ತದೆ, ಇಲ್ಲದ್ರೆ ನಾವು ಇನ್ನೇನು. ಇನ್ನುಳಿದ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನಷ್ಟದ ಹಾದಿಯಲ್ಲಿದ್ದ ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆಯ ಬಾರ್ ಮಿಲ್ ಆರಂಭಕ್ಕೆ ಕೇಂದ್ರ ಸರ್ಕಾರ ಆದೇಶ ನೀಡಿದೆ. ಆಗಸ್ಟ್ 10ರಿಂದ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಾರ್ಖಾನೆಯ ಬಾರ್ ಮಿಲ್ ಪ್ರಾರಂಭ ಆಗಲಿದೆ. ಈ ಬಾರ್ ಮಿಲ್ನಲ್ಲಿ ಕಬ್ಬಿಣದ ದಿಮ್ಮಿಗಳನ್ನು ಕರಗಿಸಿ ಬೇರೆ ಬೇರೆ ಸ್ವರೂಪ ನೀಡಲಾಗುತ್ತೆ. ವಿಐಎಸ್ಎಲ್ 1918ರಲ್ಲಿ ಸ್ಥಾಪನೆಯಾಗಿ 1923ರಿಂದ ಉತ್ಪಾದನೆ ಆರಂಭಿಸಿತ್ತು. ಆದರೆ ನಷ್ಟದಲ್ಲಿದ್ದ ಕಾರ್ಖಾನೆಯನ್ನು ಕ್ಲೋಸ್ ಮಾಡಲು ಕೇಂದ್ರದ ಉಕ್ಕು ಪ್ರಾಧಿಕಾರ ಮುಂದಾಗಿತ್ತು. ಆದರೆ ಕಾರ್ಖಾನೆ ಕಾರ್ಮಿಕರ ಪ್ರತಿಭಟನೆ ಹಿನ್ನೆಲೆ ಬಾರ್ ಮಿಲ್ ಆರಂಭಿಸಲು ಕೇಂದ್ರ ಗ್ರೀನ್ ಸಿಗ್ನಲ್ ನೀಡಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಭಾರೀ ಮಳೆಯಾಗ್ತಿದೆ. ಮಳೆಯಿಂದ ರಾಜಧಾನಿ ಕೋಲ್ಕತ್ತಾದ ಹಲವು ಪ್ರದೇಶಗಳೇ ಮುಳುಗಡೆಯಾಗಿದೆ. ಭಗೀರಥಿ ನದಿ ಉಕ್ಕಿ ಹರಿತಿದ್ದು ವಸತಿ ಪ್ರದೇಶಗಳಿಗೂ ನೀರು ನುಗ್ಗಿದೆ. ರಸ್ತೆ ಜಲಾವೃತವಾಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ಬಾಲಿವುಡ್ ಖ್ಯಾತ ಕಲಾ ನಿರ್ದೇಶಕ ನಿತಿನ್ ಚಂದ್ರಕಾಂತ್ ಸ್ಟುಡಿಯೋದಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಲಗಾನ್, ಪ್ರೇಮ್ ರತನ್ ಧನ್ ಪಾಯೋ, ಜೋಧಾ ಅಕ್ಬರ್, ಬಾಜಿರಾವ್ ಮಸ್ತಾನಿ, ರಾಮ್ಲೀಲಾ ಸೇರಿದಂತೆ ಹಲವು ಬಿಗ್ ಬಜೆಟ್ಗಳ ಚಿತ್ರಕ್ಕೆ ಕಲಾ ನಿರ್ದೇಶಕರಾಗಿ ಇವರು ಕೆಲಸ ಮಾಡಿದ್ರು. ಕಲಾ ನಿರ್ದೇಶಕನಕ್ಕಾಗಿ ನಿತಿನ್ 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ರು. ಮಹಾರಾಷ್ಟ್ರದ ರಾಯ್ಗಢ್ನಲ್ಲಿರುವ ಎನ್ಡಿ ಸ್ಟುಡಿಯೋದಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇತ್ತೀಚೆಗೆ ಜನಸಾಮಾನ್ಯರೊಂದಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದೀಗ ತರಕಾರಿ ಮಾರುಕಟ್ಟೆಗೆ ಹೋಗಿದ್ದಾರೆ. ದೆಹಲಿಯ ಆಜಾದ್ಪುರ ಮಂಡಿಗೆ ಹೋಗಿದ್ದಂತಹ ರಾಹುಲ್ ಗಾಂಧಿ ಅಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನು ಖರೀದಿ ಮಾಡಿದರು. ಈ ವೇಳೆ ತರಕಾರಿ ಬೆಲೆಗಳನ್ನು ವಿಚಾರಿಸಿದ್ದಾರೆ ರಾಹುಲ್.
ಈಗಾಗಲೇ ರಾಹುಲ್ ಗಾಂಧಿ ಅವರು ಅನೇಕ ಜನಸಾಮಾನ್ಯರ ಜೊತೆ ಬೆರೆತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಹೊಲ ಗದ್ದೆಗಳಿಗೆ ಹೋಗಿ ರೈತ ಮಹಿಳೆಯರ ಜೊತೆಗೆ, ಅದೇ ರೀತಿಯಾಗಿ ಈಗ ಮಾರ್ಕೆಟ್ಗೆ ಹೋಗಿ ರಾಹುಲ್ ಗಾಂಧಿ ಅಲ್ಲಿನ ವ್ಯಾಪಾರಸ್ಥರ ಜೊತೆ ಮಾತನಾಡಿದ್ದಾರೆ. ಅವರ ಜೊತೆ ಬೀದಿ ವ್ಯಾಪಾರಿಗಳು ಹೇಗೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಕೂಡ ಅವರ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ಎಲೆಕ್ಷನ್ ಹತ್ತಿರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಜನಸಾಮಾನ್ಯರ ಜಾಸ್ತಿ ಬೆರೆತಾ ಇರುವಂತದ್ದು ಒಂದಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದು ಎಲೆಕ್ಷನ್ ಗಿಮ್ಮಿಕ್ ಅನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇರೋದನ್ನ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಡ್ರೈವರ್ಗಳ ಜೊತೆ ಆಗಿರಬಹುದು, ಹಾಗೆಯೇ ರೈತರ ಜೊತೆ ಇತ್ತೀಚಿನ ದಿನಗಳಲ್ಲಿ ಅವರು ಸಂವಾದವನ್ನ ಮಾಡಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.